ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು, ಅಧಿವೇಶನ ಸಂದರ್ಭದಲ್ಲಿ ಎಂದಿನಂತೆ ಎಂಇಎಸ್ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದೆ. ಇವತ್ತು ಏನು ಮಹಾಮೇಳ ಆಯೋಜನೆಗೆ ಬಂದಂತ ಎಂಇಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕರ್ನಾಟಕ ಮಹಾರಾಷ್ಟ್ರ ನಡುವಿನ ರಸ್ತೆ ಸಂಚಾರವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ನ ಒತ್ತಿ. ಜೊತೆಗೆ ಏನು ಅಂತಂದ್ರೆ ನ್ಯೂಸ್18 ನ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡೋದನ್ನ ಮರಿಬೇಡಿ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿರ್ತಕ್ಕಂಥದ್ದು. ಇವತ್ತಿನಿಂದ 2 ವಾರಗಳ ಕಾಲ ಬೆಳಗಾವಿಯಲ್ಲಿ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಏನು ಚರ್ಚೆಗಳು ನಡೆದಿವೆ. ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಕ್ಕೆ ವಿಪಕ್ಷ ನಾಯಕರು ಕೂಡ ಸಿದ್ಧಗೊಂಡಿದ್ದಾರೆ. ಅದೇ ರೀತಿ ಹೊರಭಾಗದಲ್ಲಿ ಸರ್ಕಾರಕ್ಕೆ ಬಿಸಿ ಮುಡ್ಸಕ್ಕೆ 84 ಸಂಘಟನೆಗಳು ಮುಂದಾಗಿರ್ತಕ್ಕಂಥದ್ದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತಿನಿಂದ ಪ್ರತಿಭಟನೆಗಳು ಆರಂಭವಾಗಲಿವೆ. ಈ ನಡುವೆ ಏನು ಅಧಿವೇಶನದ ಮೊದಲ ದಿನವೇ ಎಂಇಎಸ್ ಏನು ಖ್ಯಾತಿ ತೆಗೆಯಕ್ಕೆ ಹೋಗಿರ್ತಕ್ಕಂಥದ್ದು. ಎಂಇಎಸ್ ಮುಖಂಡರನ್ನ ಸಾಲು ಮುಖಂಡರನ್ನ ಈಗ ಬೆಳಗಾವಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಪ್ರತಿ ಬಾರಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಎಂಇಎಸ್ ಏನು ಮಹಾಮೇಳವನ್ನ ಆಯೋಜನೆ ಮಾಡುತ್ತೆ. ಏನು ರಾಜ್ಯ ಸರ್ಕಾರದ ವಿರುದ್ಧ ಶೆಡ್ಡು ಹೊಡೆಯಕ್ಕೆ ಈ ಒಂದು ಮಹಾಮೇಳವನ್ನ ಮಾಡುತ್ತೆ. ನವೆಂಬರ್ 1ರಂದು ಕರಾಳ ದಿನವನ್ನ ಮಾಡಿ ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ. ಈಗ ನವೆಂಬರ್ ಏನು ಈ ಅಧಿವೇಶನ ಸಂದರ್ಭದಲ್ಲಿ ಯಾವಾಗ ಮೊದಲ ದಿನ ಇರುತ್ತೆ ಅವಾಗ ಮಹಾಮೇಳವನ್ನ ಮಾಡಕ್ಕೆ ಎಂಇಎಸ್ ಮುಖಂಡರು ಮುಂದಾಗ್ತಾರೆ. ಇವತ್ತು ಮಹಾಮೇಳಗೆ ಆಯೋಜನೆಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಅನುಮತಿಯನ್ನ ಕೊಟ್ಟಿಲ್ಲ. ಏನು ಅನುಮತಿ ಇಲ್ಲದೆ ಇದ್ರೂ ಕೂಡ ವ್ಯಾಕ್ಸಿನ್ ಡಿಪೋದ ಬಳಿ ಗುಂಪಾಗಿ ಬಂದಂತಹ ಎಂಇಎಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ವಿವಿಧ ಠಾಣೆಗೆ ಇಲ್ಲಿಂದ ಕಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಾಜಿ ಶಾಸಕ ಮನೋಹರ್ ಕಿಣೇಕರ್, ಎಂಇಎಸ್ ಮುಖಂಡ ಶುಭಂ ಶೆಳ್ಕೆ ಆಗಿರ್ಬೋದು, ಅದೇ ರೀತಿ ಏನು ರಮಾಕಾಂತ್ ಕೊಂಡಸ್ಕರ್, ಮಾಳೋಜಿ ಅಷ್ಟೇಕರ್ ಸೇರಿದಂತೆ 20ಕ್ಕೂ ಹೆಚ್ಚು ಮುಖಂಡರನ್ನ ಈಗ ಬಂಧನ ಮಾಡಲಾಗಿದೆ. ಮತ್ತು ಖಾನಾಪುರದಿಂದ ಪ್ರತಿಭಟನೆ ಮಾಡಕ್ಕೆ ಬೆಳಗಾವಿಗೆ ಬರ್ತಿದ್ದಂತಹ ಮುಖಂಡರನ್ನ ಅಲ್ಲಿ ವಶಕ್ಕೆ ಪಡೆದು ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿ ಕೂರಿಸಿರ್ತಕ್ಕಂಥದ್ದು. ಏನು ಎಂಇಎಸ್ ನ ಮೊದಲ ದಿನದ ಖ್ಯಾತಿಗಾಗಿ ಬೆಳಗಾವಿಯ ಶಿನ್ನೋಳಿ ಆಗಿರ್ಬೋದು ಮತ್ತು ನಿಪ್ಪಾಣಿ ಗಡಿ ಭಾಗದಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ವಹಿಸಲಾಗಿದೆ. ಏನು ಬೆಳಗಾವಿ ಗಡಿ ಪ್ರವೇಶಕ್ಕೆ ಮುಂದಾಗಿದ್ದಂತಹ ಶಿವಸೇನೆ ಮುಖಂಡರು ಅದನ್ನು ಕೊನೆ ಗಳಿಗೆಯಲ್ಲಿ ಕೈಬಿಟ್ಟು ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಬಸ್ ನಿಲ್ದಾಣದ ಬಳಿ ವಿಜಯ್ ದೇವಣಿ ನೇತೃತ್ವದಲ್ಲಿ ಒಂದು ಶಿವಸೇನೆ ಮುಖಂಡರು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಕರ್ನಾಟಕ ಬಸ್ಗಳನ್ನ ಸದ್ಯ ಒಳಗಡೆ ನಿಲ್ಲಿಸಲಾಗಿದೆ. ಸದ್ಯಕ್ಕೆ ಆ ಬಸ್ಗಳನ್ನ ಬಿಡ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ಬಸ್ಗಳ ಮೇಲೆ ದಾಳಿ ಮಾಡಲಾಗಿತ್ತು. ಇವತ್ತು ಕೂಡ ಕರ್ನಾಟಕ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತಕ್ಕಂಥ ಒಂದು ಸ್ಟಿಕ್ಕರ್ ಅಂಟಿಸುವಂತಹ ಪುಂಡಾಟವನ್ನ ಎಂಇಎಸ್ ಮುಖಂಡರು, ಅಲ್ಲಿನ ಶಿವಸೇನೆ ಮುಖಂಡರು ಮಾಡಿರ್ತಕ್ಕಂಥದ್ದು. ಈ ಪ್ರತಿ ಬಾರಿಯೂ ಕೂಡ ಬೆಳಗಾವಿ ಅಧಿವೇಶನ ಮತ್ತು ನವೆಂಬರ್ 1ರಂದು ಎಂಇಎಸ್ ಮುಖಂಡರು ಈ ರೀತಿ ಪುಂಡಾಟವನ್ನ ಪ್ರದರ್ಶನ ಮಾಡ್ತಾರೆ. ಇದಕ್ಕೆ ಈ ಬಾರಿ ಬೆಳಗಾವಿ ಪೊಲೀಸರು ಬ್ರೇಕ್ ಹಾಕಿರ್ತಕ್ಕಂಥದ್ದು. ನಿಷೇಧಾಜ್ಞೆ ಇದ್ರೂ ಕೂಡ ಎಂಇಎಸ್ ಮುಖಂಡರು ಪ್ರತಿಭಟನೆಗೆ ಮುಂದಾಗಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಪ್ರಮುಖವಾಗಿ ಇವತ್ತು ಬೆಳಗಾವಿ ನಗರದಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ದೆಹಲಿ ಸ್ಫೋಟ ಆಗಿರಬಹುದು ಮತ್ತು ಕೇಂದ್ರ ಗುಪ್ತಚರ ಇಲಾಖೆಯ ಸೂಚನೆಯ ಮೇರೆಗೆ ಬೆಳಗಾವಿಯ ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರತಕ್ಕಂಥದ್ದು. ಜೊತೆಗೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ನೇತೃತ್ವದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದ ಸುತ್ತಮುತ್ತ ಕಟ್ಟೆಚ್ಚರ ವಹಿಸಲಾಗಿರ್ತಕ್ಕಂಥದ್ದು. ಏನು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಿರ್ಬೋದು ಮತ್ತು ಏನು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಮೊಬೈಲ್ ಸ್ಕ್ವಾಡ್ ಮತ್ತು ಕ್ವಿಕ್ ಸ್ಕ್ವಾಡ್ ಸೇರಿದಂತೆ ಅನೇಕ ದಳಗಳನ್ನ ನಿಯೋಜನೆ ಮಾಡಲಾಗಿದೆ. 35 ಕೆಎಸ್ಆರ್ಪಿ ತುಕಡಿಗಳ ಕೂಡ ಭದ್ರತೆಗೆ ಬಳಸಿಕೊಳ್ಳಲಾಗಿರ್ತಕ್ಕಂಥದ್ದು. ಈಗ ಬಂದಂತಹ ಪೊಲೀಸರಿಗೆ ನಗರದ ವಿವಿಧೆಡೆಯಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಏನೋ ಭಾಷೆ ಮತ್ತು ಗಡಿ ವಿಚಾರ ಇಟ್ಕೊಂಡು ಕಳೆದ 70 ವರ್ಷಗಳಿಂದಲೂ ಕೂಡ ಇದೇ ರೀತಿ ಎಂಇಎಸ್ ಖ್ಯಾತಿಯನ್ನು ಮಾಡುತ್ತಿದೆ. ಅದು ಇವತ್ತಿಗೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮಹಾಮೇಳಾವ್ಗೆ ಅನುಮತಿ ಕೊಡದೇ ಇದ್ರು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಎಂಇಎಸ್ ಮುಖಂಡರು ಈ ಪುಂಡಾಟವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಸಂಚಾಲಕ ಸುರೇಶ್ ಗೌಂಡಾರ್ ಆಗಿರ್ಬೋದು ಮತ್ತು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ಸೇರಿದಂತೆ ವಾಜಿದ್ ಹಿರೇಕೋಡಿಯನ್ನು ಕೂಡ ಬೆಳಗಾವಿ ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವರನ್ನ ಕರೆದುಕೊಳ್ಳಲಾಗಿದೆ. ಇವತ್ತು ಮೊದಲ ದಿನವಾಗಿದ್ದರಿಂದ ಈ ರೀತಿ ಎಂಇಎಸ್ ಪ್ರತಿ ಬಾರಿಯೂ ಕೂಡ ಖ್ಯಾತಿ ತೆಗೆಯುತ್ತೆ. ಆದ್ರೆ ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶವನ್ನ ಬೆಳಗಾವಿ ಪೊಲೀಸರು ಕಲ್ಪಿಸಿಲ್ಲ. ನಾಳೆಯಿಂದ ವಿವಿಧ ಸಂಘಟನೆಗಳ ಪ್ರತಿಭಟನೆ ಬೆಳಗಾವಿಯಲ್ಲಿ ಆರಂಭವಾಗಲಿದ್ದು, ನಾಳೆ ಸರ್ಕಾರಕ್ಕೆ ಬಿಜೆಪಿ ಬಿಸಿ ಮುಡಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿ ನೇತೃತ್ವದಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ನಡೀತಕ್ಕಂಥದ್ದು. ಸುಮಾರು 10,000 ಜನರನ್ನ ಸೇರಿಸ್ತೀವಿ ಅಂತೇಳಿ ಬಿಜೆಪಿ ಮುಖಂಡರು ಈಗ ಹೇಳಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಹೆಸರು ಬೇಳೆ, ಉದ್ದು ಸೇರಿದಂತೆ ಸೋಯಾಬೀನ್ ಹಾಗೇನೆ ಮೆಕ್ಕೆಜೋಳಕ್ಕೆ ಬೆಲೆ ಕೊಡ್ಲಿಲ್ಲ ಸರ್ಕಾರ. ಈ ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ ವಿರೋಧ ಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಮುಂದಿಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಲು ನಾಳೆ ಬೃಹತ್ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆ ಇವತ್ತು ಎಂಇಎಸ್ ಏನು ಖ್ಯಾತಿ ತೆಗೆಯಲು ಮುಂದಾಗಿತ್ತು ಅವರೆಲ್ಲರನ್ನೂ ಕೂಡ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲಿ
ಏನು ಮಹಾರಾಷ್ಟ್ರದ ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಂತ ಅಲ್ಲಿನ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಕರ್ನಾಟಕ ಬಸ್ಗಳ ಮೇಲೆ ದಾಳಿ ಆಗುವ ಆತಂಕ ಹಿನ್ನೆಲೆಯಲ್ಲಿ ಸದ್ಯ ಬಸ್ಗಳನ್ನ ಕೊಲ್ಲಾಪುರದ ಡಿಪೋಗೆ ಕಳಿಸಲಾಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಅಧಿವೇಶನ ಸಂದರ್ಭದಲ್ಲೂ ಎಂಇಎಸ್ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದೆ. ಎಂಇಎಸ್ಗೆ ಶಿವಸೇನೆ ಕೂಡ ಸಾಥ್ ಕೊಡ್ತಕ್ಕಂಥದ್ದು. ಇನ್ನಾದರೂ ಈ ಒಂದು ಎಂಇಎಸ್ ನ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಕನ್ನಡ ಪರ ಹೋರಾಟಗಾರರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕಿದೆ. ಅದು ಪಕ್ಷವೂ ಅಲ್ಲ, ಸಂಘಟನೆ ಅಲ್ಲೋ, ಹಾಗಾಗಿ ಬ್ಯಾನ್ ಮಾಡಕ್ಕೆ ಬರಲ್ಲ ಅಂತೇಳಿ ರಾಜ್ಯ ಸರ್ಕಾರ ಕಾರಣವನ್ನು ಕೊಡುತ್ತೆ. ಇನ್ನಾದರೂ ಅದಕ್ಕೊಂದು ಪರಿಹಾರ ಹುಡುಕಿ ಎಂಇಎಸ್ ಅನ್ನು ಸಂಪೂರ್ಣವಾಗಿ ಬೆಳಗಾವಿಯಿಂದ ನಿರ್ಮೂಲನೆಯನ್ನ ಮಾಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.